ಶಿವರಾತ್ರಿಗೆ ಊರಿಗೆ ಹೋಗುವಂತಹ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಕೆಎಸ್ಆರ್ಟಿಸಿಯಿಂದ 1500 ವಿಶೇಷ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ನಡೆಯಲಿದೆ ಶಿವರಾತ್ರಿ ಹಬ್ಬಕ್ಕೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಬೆಂಗಳೂರಿನಿಂದ ರಾಜ್ಯ ಹಾಗೆ ಇತರೆ ರಾಜ್ಯಕ್ಕೆ ಹೆಚ್ಚುವರಿ ಬಸ್ ಸೇವೆಯನ್ನ ಕಲ್ಪಿಸಿಕೊಡಲಾಗಿದೆ. ನಾಳೆಯಿಂದ ಮಾರ್ಚ್ 10ರವರೆಗೆ ಈ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಇರಲಿದೆ ಅಂತ ಕೆಎಸ್ಆರ್ಟಿಸಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ಮಾರ್ಚ್ 8ರಂದು ಶಿವರಾತ್ರಿ ಹಬ್ಬ, ಅದಾದ ಮೇಲೆ ಶನಿವಾರ ಭಾನುವಾರ ವೀಕೆಂಡ್ ರಜೆ ಇರೋದ್ರಿಂದ ಸಿಲಿಕಾನ್ ಸಿಟಿ ಮಂದಿ ತಮ್ಮ ಊರುಗಳತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ 1500 ವಿಶೇಷ ಹೆಚ್ಚುವರಿ ಬಸ್ಗಳನ್ನ ಇದೀಗ ರಸ್ತೆಗಿಳಿಸಿದೆ. ಬೆಂಗಳೂರಿನಿಂದ ರಾಜ್ಯ ಹಾಗೆ ಇತರೆ ರಾಜ್ಯಕ್ಕೂ ಕೂಡ ಈ ಸೇವೆ ಇರಲಿದೆ ಅನ್ನೋ ಮಾಹಿತಿ ಕೆಎಸ್ಆರ್ಟಿಸಿಯಿಂದ ಬಂದಿರುವಂತದ್ದು. ನಾಳೆಯಿಂದ ಅಂದ್ರೆ ಮಾರ್ಚ್ 7ರಿಂದ ಮಾರ್ಚ್ 10ರವರೆಗೆ ಈ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಇರಲಿದೆ ಅಂತ ಹೇಳಲಾಗಿದೆ. ಇನ್ನು ಬೆಂಗಳೂರಿನಿಂದ ರಾಜ್ಯ ಮತ್ತೆ ಇತರೆ ರಾಜ್ಯಕ್ಕೆ ಈ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ರಾಜ್ಯ ಮತ್ತು ಅಂತಾರಾಜ್ಯ ಸ್ಥಳಗಳಿಗೆ ವಿಶೇಷ ಬಸ್ ಕಾರ್ಯಾಚರಣೆ ನಡೆಯಲಿದೆ. ವಾಪಸ್ ಬರುವ ಪ್ರಯಾಣಿಕರಿಗೂ ಕೂಡ ವಿಶೇಷ ವಾಹನಗಳ ಕಾರ್ಯಾಚರಣೆ ನಡೆಯಲಿದೆ. ಶಿವರಾತ್ರಿಯ ವಿಶೇಷ ಅಂತ ಹೇಳಲಾಗಿದೆ. ಸರ್ವೇ ಸಾಮಾನ್ಯವಾಗಿ ಹಬ್ಬಗಳ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಇಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾನೆ ಇರುತ್ತೆ. ಅದರಂತೆ ಶಿವರಾತ್ರಿ ಹಬ್ಬಕ್ಕೂ ಕೂಡ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಗುಡ್ ಮಾರ್ನಿಂಗ್. ಶಿವರಾತ್ರಿ ಹಬ್ಬಕ್ಕೆ ತಮ್ಮ ಊರುಗಳಿಗೆ ಹೋಗುವಂತಹ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಹಾಗಾದ್ರೆ ಯಾವ್ಯಾವ ಬಸ್ ನಿಲ್ದಾಣಗಳಲ್ಲಿ ವಿಶೇಷ ಬಸ್ ಕಾರ್ಯಾಚರಣೆ ನಡೆಯಲಿದೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ವೆರಿ ಗುಡ್ ಮಾರ್ನಿಂಗ್. ರಾಜ್ಯದಲ್ಲಿ ಹಬ್ಬ ಹರಿದಿನಗಳಂತ ಬಂದಾಗ ಹೆಚ್ಚುವರಿ ಬಸ್ಗಳನ್ನ ಕೆಎಸ್ಆರ್ಟಿಸಿ ಮಾಡುತ್ತೆ. ಅದೇ ರೀತಿಯಾಗಿ ಇದೀಗ ಸಾಲು ರಜೆಗಳು ಬಂದಿರುವಂತದ್ದು. ಹೀಗಾಗಿ ಹೆಚ್ಚುವರಿ ಬಸ್ಗಳನ್ನ 1,500 ಹೆಚ್ಚುವರಿ ಬಸ್ಗಳನ್ನ ಸದ್ಯ ಕೆಎಸ್ಆರ್ಟಿಸಿ ಇಂದ ನೀಡಲಾಗ್ತಾ ಇದೆ. ಬೆಂಗಳೂರಿಂದ ಹೊರಗಡೆ ಹೋಗುವಂತಹ ಪ್ರಯಾಣಿಕರಿಗೆ, ಅಂದ್ರೆ ರಾಜ್ಯದ ಇತರೆ ಭಾಗಗಳಿಗೆ, ಅಂತಾರಾಜ್ಯದ ಭಾಗಗಳಿಗೆ ಹೋಗುವಂತಹ ಪ್ರಯಾಣಿಕರಿಗೆ ನಾಳೆಯಿಂದಲೇ ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ನೀಡುವಂತ ಕೆಲಸ ಆಗ್ತಾ ಇದೆ. ಒಟ್ಟು ಅಂದ್ರೆ ರಿಟರ್ನ್ ಜರ್ನಿಗೂ ಕೂಡ ನಾಳೆಯಿಂದ 10ರವರೆಗೂ ಕೂಡ ಇರುತ್ತೆ. ಅದಾದ ಬಳಿಕ ವಾಪಸ್ ಬರುವಂತಹ ವೇಳೆ 10ರಿಂದ ಅಂದ್ರೆ ಮಾರ್ಚ್ 10ರಿಂದ 11ರವರೆಗೂ ಕೂಡ ಹೆಚ್ಚುವರಿ ಬಸ್ಗಳನ್ನ ನೀಡುವಂತ ಕೆಲಸ ಕೆಎಸ್ಆರ್ಟಿಸಿ ಮಾಡ್ತಾ ಇದೆ. ರಾಜ್ಯ ಮತ್ತು ಅಂತಾರಾಜ್ಯ ವಿಶೇಷ ಬಸ್ಗಳ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ ಎನ್ನುವಂತ ಹೇಳಿ ಕೆಎಸ್ಆರ್ಟಿಸಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಯಾವೆಲ್ಲ ಬಸ್ ನಿಲ್ದಾಣದಿಂದ ಹೆಚ್ಚುವರಿ ಬಸ್ಗಳು ಸಂಚಾರ ಮಾಡ್ತವೆ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ, ಮೆಜೆಸ್ಟಿಕ್ ನಿಂದ ಧರ್ಮಸ್ಥಳಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯ, ಶಿವಮೊಗ್ಗ, ಹಾಸನ, ಮಂಗಳೂರು, ಕುಂದಾಪುರ, ಶೃಂಗೇರಿ, ಹೊರನಾಡು, ದಾವಣಗೆರೆ, ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ, ಗೋಕರ್ಣ ಸೇರಿದಂತೆ ಅಂತಾರಾಜ್ಯ ಪ್ರಯಾಣಕ್ಕೆ ಹೋಗುವಂತಹ ಪ್ರಯಾಣಿಕರಿಗೆ ತಿರುಪತಿ, ವಿಜಯವಾಡ, ಹೈದರಾಬಾದ್ ಸೇರಿದಂತೆ ವಿವಿಧ ಭಾಗಗಳಿಗೆ ಈ ರೀತಿಯಾದಂತಹ ವಿಶೇಷ ಬಸ್ಗಳ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಜೊತೆಗೆ ಮೈಸೂರು ರಸ್ತೆಯ ನಿಲ್ದಾಣದಲ್ಲೂ ಕೂಡ ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ, ವಿರಾಜಪೇಟೆ, ಕುಶಾಲನಗರ, ಮಡಿಕೇರಿ ಮಾರ್ಗಗಳಿಗೆ ಕಾರ್ಯಾಚರಣೆ ಆಗುತ್ತೆ. ಅದಾದ ಬಳಿಕ ಬೆಂಗಳೂರಿನ ಶಾಂತಿನಗರದಲ್ಲೂ ಕೂಡ ತಮಿಳುನಾಡು, ಕೇರಳಕ್ಕೆ ಸೇರಿದಂತೆ ಇತರ ರಾಜ್ಯಕ್ಕೆ ಹೋಗುವಂತ ಬಸ್ಗಳು ಕೂಡ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಸಿಗುತ್ತೆ. ಬೆಂಗಳೂರಿನ ಮತ್ತೊಂದು ಸ್ಯಾಟಲೈಟ್ ಬಸ್ ನಿಲ್ದಾಣ ಇದೆಯಾ, ಅಲ್ಲೂ ಕೂಡ ಕೇರಳ, ತಮಿಳುನಾಡು ಭಾಗಕ್ಕೆ ಹೋಗುವಂತ ಅಲ್ಲಿ ಕೂಡ ವಿಶೇಷ ಬಸ್ಗಳು ಕೂಡ ಕಾರ್ಯಾಚರಣೆ ಆಗತ್ತೆ ಎನ್ನುವಂಥದ್ದು ಕೂಡ ಕೆಎಸ್ಆರ್ಟಿಸಿ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಜೊತೆಗೆ ಮತ್ತೊಂದಷ್ಟು ವಿಶೇಷವಾದ ಒಂದು ವ್ಯವಸ್ಥೆಯನ್ನ ಸದ್ಯ ಪ್ರಯಾಣಿಕರಿಗೆ ಕೊಟ್ಟಿರುವಂತದ್ದು. ಅಡ್ವಾನ್ಸ್ ಆಗಿ ಬುಕಿಂಗ್ ಏನಾದ್ರು ಮಾಡಿದ್ರೆ ಅವರಿಗೆ 5% ಅಷ್ಟು ರಿಯಾಯಿತಿ ಕೊಡುತ್ತೆ. 4 ಅಥವಾ 5 ಪ್ರಯಾಣಿಕರು ಅಡ್ವಾನ್ಸ್ ಆಗಿ ಟಿಕೆಟ್ ಬುಕ್ ಮಾಡಿದ್ರೆ ಅವ್ರಿಗೂ ಕೂಡ 5% ರಿಯಾಯಿತಿ ಸಿಗುತ್ತೆ. ಹಾಗೆ ಹೋಗುವ ಮತ್ತು ಬರುವ ಅಪ್ ಅಂಡ್ ಡೌನ್ ಎನ್ನುವಂತ ಟಿಕೆಟ್ ಏನಾದ್ರು ಬುಕ್ ಮಾಡಿದ್ರೆ ಅವರಿಗೆ ರಿಯಾಯಿತಿ ದರದಲ್ಲಿ 10% ಟಿಕೆಟ್ ಅಲ್ಲಿ ರಿಯಾಯಿತಿ ಸಿಗುತ್ತೆ ಎನ್ನುವಂತ ಕೂಡ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಈ ಮೂಲಕವಾಗಿ ಕೆಎಸ್ಆರ್ಟಿಸಿ government.in ಎನ್ನುವಂತ ವೆಬ್ಸೈಟ್ ನಲ್ಲಿ ಬುಕಿಂಗ್ ಮಾಡಲು ಕೂಡ ಅವಕಾಶ ಕೆಎಸ್ಆರ್ಟಿಸಿ ನಿಗಮ ವ್ಯವಸ್ಥೆ ಮಾಡಿರುವಂತದ್ದು. ಮಧುಮಾಲ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.